Good day, my dear friends and my dear students. So today we will go in to discuss some of the types of chemical reactions. So in that 9th and 10th standard is there. That concept we will complete today. ಇವತ್ತು ನಾವು 9th ಮತ್ತು 10th ಅಲ್ಲಿ ಬರ್ತಕ್ಕಂಥ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ಗಳನ್ನು ಸ್ಟಡಿ ಮಾಡ್ತಾ ಹೋಗೋಣ. ಅದರಲ್ಲಿ ಈ ಫಸ್ಟ್ ಒನ್ ಏನಿದೆ ಕಾಂಬಿನೇಷನ್ ರಿಯಾಕ್ಷನ್. ಸೊ ಈ ಕಾಂಬಿನೇಷನ್ ರಿಯಾಕ್ಷನ್ಸನ್ನು ನೋಡ್ತಾ ಹೋದರೆ ಹೆಸರಿರುತ್ತೆ ಕಾಂಬಿನೇಷನ್ ರಿಯಾಕ್ಷನ್. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ತೊಗೊಂಡಿದ್ದಾರೆ. ಇಫ್ ಎ ರಿಯೇಜೆಂಟ್ ಪ್ಲಸ್ ಬಿ ರಿಯೇಜೆಂಟ್ ಗಿವ್ಸ್ ರೈಸ್ ಟು ಎ ಅಂಡ್ ಬಿ ಅನ್ನೋ ಒಂದು ಪ್ರಾಡಕ್ಟ್ ಕೊಟ್ಟಾಗ ಇಲ್ಲಿ ಎರಡು ರಿಯೇಜೆಂಟ್ಗಳು ಏನಾಗಿದೆ, ಕಾಂಬಿನೇಷನ್ ಆಗಿದೆ, ಸೊ ಕಂಬೈಂಡ್ ಆಗಿದೆ. ಸೊ ಹಾಗಾದರೆ 2 or more ರಿಯೇಜೆಂಟ್ಸ್ ಕಂಬೈನ್ ಟು ಫಾರ್ಮ್ ಎ ಸಿಂಗಲ್ ಪ್ರಾಡಕ್ಟ್ ಅಂತ ಹೇಳ್ತಾನೆ. ಸೊ ಅಲ್ಲಿ ನಾವೇನು ಹೇಳ್ಬೋದು, ಕಾಂಬಿನೇಷನ್ ರಿಯಾಕ್ಷನ್ ಅಂತ ಹೇಳ್ಬೋದು. ಸೊ ಅಲ್ಲಿ ಸಿಂಗಲ್ ಪ್ರಾಡಕ್ಟು ಕೊಡ್ಬೋದು, ಪ್ಲಸ್ ಎರಡು ಪ್ರಾಡಕ್ಟು ಕೂಡ ಕೊಡ್ಬೋದು, ಏನು ತೊಂದರೆ ಇಲ್ಲ. ಸೊ ಅದನ್ನು ನಾವು ಕಾಂಬಿನೇಷನ್ ರಿಯಾಕ್ಷನ್ ಅಂತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಎರಡು ಮೆಗ್ನೀಷಿಯಮ್ ತೊಗೊಂಡಿದ್ದೀನಿ. ಎರಡು ಮೆಗ್ನೀಷಿಯಮ್ ಆಕ್ಸಿಜನ್ ರಿಯಾಕ್ಟ್ ಆದಾಗ ಮೆಗ್ನೀಷಿಯಮ್ ಆಕ್ಸೈಡ್ ಅನ್ನೋ ಒಂದು ಪ್ರಾಡಕ್ಟ್ ನಿಮಗೆ ಏನಾಗ್ತಿದೆ, ಫಾರ್ಮೇಷನ್ ಆಗ್ತಾ ಇದೆ. ಸೊ ಮೆಗ್ನೀಷಿಯಮ್ ಆಕ್ಸೈಡ್. ಇನ್ನೊಂದು ಕ್ಯಾಲ್ಸಿಯಂ ಆಕ್ಸೈಡ್ ರಿಯಾಕ್ಟ್ ವಿತ್ ವಾಟರ್ ಜೊತೆಗೆ ಕಾಂಬಿನೇಷನ್ ಆಗಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನೋ ಒಂದು ಕಾಂಪೌಂಡ್ ಫಾರ್ಮೇಷನ್ ಆಗ್ತಾ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು ಕಾಂಬಿನೇಷನ್ ಆಫ್ 2 ರಿಯೇಜೆಂಟ್ಸ್ಗಳು ನಡೀತಾ ಇದೆ. ಸೊ ಕಾಂಬಿನೇಷನ್ ಆಫ್ 2 ರಿಯೇಜೆಂಟ್ಸ್ ಕಂಬೈನ್ ಟು ಫಾರ್ಮ್ ದ ಪ್ರಾಡಕ್ಟ್ಸ್ ವಿಲ್ ಬಿ ಮೆಗ್ನೀಷಿಯಮ್ ಆಕ್ಸೈಡ್ ಅಂಡ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಫಾರ್ಮೇಷನ್ ಆಗ್ತಾ ಇದೆ. ಇದನ್ನು ನಾವೇನು ಹೇಳ್ಬೋದು ಮಕ್ಕಳು ಅಂದರೆ, ಸೊ ದಿಸ್ ಈಸ್ ವಿ ಕಾಲ್ಡ್ ಆಸ್ ದಿ ಕಾಂಬಿನೇಷನ್ ರಿಯಾಕ್ಷನ್. ಫಸ್ಟ್ ಒನ್ ಈಸ್ ದ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಅಲ್ಲಿ. ಹಾಗಾಗಿ ಇದು ಫಸ್ಟ್ ಒನ್. ನೆಕ್ಸ್ಟ್ ಸೆಕೆಂಡ್ ಒನ್ ನೋಡ್ತಾ ಹೋಗೋಣ. ಸೊ ಸೆಕೆಂಡ್ ಒನ್ ಈಸ್ ಡಿಕಾಂಪೋಸಿಷನ್ ರಿಯಾಕ್ಷನ್. ಸೊ ಸೆಕೆಂಡ್ ಒನ್ ಡಿಕಾಂಪೋಸಿಷನ್ ರಿಯಾಕ್ಷನ್ಸ್ ಅಲ್ಲಿ ನೀವು ನೋಡ್ತಾ ಹೋಗ್ಬೋದು, ಹೆಸರು ಹೇಳುತ್ತೆ ಡಿಕಾಂಪೋಸಿಷನ್. ಡಿಕಾಂಪೋಸಿಷನ್ ಅಂದರೆ ಬ್ರೇಕ್ ಆಗೋದು, ಡಿಕಾಂಪೋಸ್ ಆಗುತ್ತೆ ಅಂತ ಹೇಳ್ತೀವಲ್ಲ, ಬಾಡಿ ವಿಲ್ ಬಿ ಡಿಕಾಂಪೋಸ್ ಅಂತ. ಸೊ ಇಲ್ಲಿ ಡಿಕಾಂಪೋಸಿಷನ್ ರಿಯಾಕ್ಷನ್ ಅಂತಂದರೆ, ಸೊ ವಿ ಕ್ಯಾನ್ ಸೇ ಹಿಯರ್ ದ ಓನ್ಲಿ ಒನ್ ಪ್ರಾಡಕ್ಟ್ ಅಥವಾ ಒನ್ ರಿಯೇಜೆಂಟ್ ವಿಲ್ ಬಿ ಟೇಕ್ಸ್ ಪ್ಲೇಸ್, ಯಾರು ಒನ್ ಮಾಲಿಕ್ಯೂಲ್ ವಿಲ್ ಬಿ ಟೇಕ್ಸ್ ಪ್ಲೇಸ್. ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಒಂದು ಮಾಲಿಕ್ಯೂಲ್ ತಗೊಂಡು ಆ ಮಾಲಿಕ್ಯೂಲನ್ನು ಬ್ರೇಕ್ ಮಾಡಿದಾಗ ಅಲ್ಲಿ ನಮಗೆ 2 or more ಪ್ರಾಡಕ್ಟ್ಸ್ಗಳು ಏನಾಗ್ತವೆ, ಇಲ್ಲಿ ಫಾರ್ಮೇಷನ್ ಆಗ್ತವೆ ಅಂತದನ್ನು ನಾವೇನು ಹೇಳ್ಬೋದು. ಸೊ ದಿಸ್ ಈಸ್ ವಿ ಕಾಲ್ಡ್ ಆಸ್, ನಾವೇನು ಹೇಳ್ಬೋದು ಅಂದರೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಥವಾ ಡಿಕಾಂಪೋಸಿಷನ್ ರಿಯಾಕ್ಷನ್ ಅಂತ ಹೇಳ್ಬೋದು. ಸೊ ಡಿಕಾಂಪೋಸಿಷನ್ ರಿಯಾಕ್ಷನ್ ಅಂತ ಹೇಳ್ತಾ ಹೋಗ್ತೀವಿ. ಇಲ್ಲಿ ಎಕ್ಸಾಂಪಲ್ ತೊಗೊಂಡಿದ್ದಾನೆ NaCl. ಆ NaCl ಅನ್ನು ಏನೋ ಬ್ರೇಕ್ ಮಾಡಿದಾಗ ಅಲ್ಲಿ ಸೊ ಕ್ಲೋರೈಡ್ ಅಯಾನ್ ಮತ್ತು ಸೋಡಿಯಂ ಅಂತೇಳಿ ಕಾಂಬಿನೇಷನ್, ಎರಡು ಸಪ್ರೇಟ್ ಅಯಾನ್ಸ್ಗಳು ಏನಾಗ್ತವೆ, ಫಾರ್ಮೇಷನ್ ಆಗ್ತವೆ, ಪ್ರಾಡಕ್ಟ್ಸ್ಗಳು ಫಾರ್ಮೇಷನ್ ಆಗ್ತವೆ, ಕ್ಲೋರೈಡ್ ಮತ್ತು ಸೋಡಿಯಂ ಅಂತೇಳಿ. ಒಂದು ಎಕ್ಸಾಂಪಲ್ ತೊಗೊಂಡಿದ್ದಾನೆ ಇಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್. ಸೊ ಆ ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ನಾವು ಡಿಕಾಂಪೋಸಿಷನ್ ಮಾಡಿದರೆ, ಬ್ರೇಕ್ ಮಾಡಿದರೆ, ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ವಿಲ್ ಬಿ ಫಾರ್ಮೇಷನ್ ಟೇಕ್ಸ್ ಪ್ಲೇಸ್, ಫಾರ್ಮೇಷನ್ ಆಗ್ತದೆ. ಇನ್ನೊಂದು ಐರನ್ ಸಲ್ಫೇಟನ್ನು ನೀವೇನಾದರೂ ಬ್ರೇಕ್ ಮಾಡಿದರೆ, ದಟ್ ಐರನ್ ಸಲ್ಫೇಟ್ ಇಸ್ ಕಂಬೈನ್ ಟು ಫಾರ್ಮ್ ಒಂದು, ಇಲ್ಲಿ ನೀವು ಐರನ್ ಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ಆ್ಯಂಡ್ ಸಲ್ಫರ್ ಟ್ರೈಆಕ್ಸೈಡ್ ಅನ್ನೋ ಒಂದು ಕಾಂಪೌಂಡ್ 2 or more ಅಂತ ಹೇಳಿದಾನಲ್ಲ, ಹಾಗಾಗಿ ಎರಡಕ್ಕಿಂತ ಜಾಸ್ತಿ ಪ್ರಾಡಕ್ಟ್ಸ್ಗಳು ನಿಮಗೆ ಫಾರ್ಮೇಷನ್ ಆಗ್ಬೋದು. ಸೊ ಒಂದೇ ಒಂದು ಮಾಲಿಕ್ಯೂಲಿಂದ, ಒಂದೇ ಒಂದು ಕಾಂಪೌಂಡಿಂದ ನಮಗೆ ಏನು ಮಾಡ್ಬೋದು, ಎರಡಕ್ಕಿಂತ ಜಾಸ್ತಿ ಮಾಲಿಕ್ಯೂಲ್ಸ್ಗಳು ಏನು ಮಾಡ್ಬೋದು, ಫಾರ್ಮೇಷನ್ ಆಗ್ಬೋದು. ಇದನ್ನು ಡಿಕಾಂಪೋಸಿಷನ್ ರಿಯಾಕ್ಷನ್ ಅಂತ ಹೇಳ್ತಾ ಹೋಗ್ತಾನೆ. ಸೊ ಇದು ಒಂದು ಎಕ್ಸಾಂಪಲ್ ಡಿಕಾಂಪೋಸಿಷನ್ ರಿಯಾಕ್ಷನ್. ನೆಕ್ಸ್ಟ್ ಬರ್ತದೆ ಸಿಂಪಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಮೂರನೇ ಟೈಪ್ಸು ಸಿಂಪಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಸೊ ಸಿಂಪಲ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತಾನೆ. ಡಿಸ್ಪ್ಲೇಸ್ಮೆಂಟ್ ಅಂದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಡಿಸ್ಪ್ಲೇಸ್ಮೆಂಟ್ ಮಾಡ್ತೀವಲ್ಲ, ಅದನ್ನು ನಾವು ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನು ಮಾಡ್ತೀವಪ್ಪ ಅಂದರೆ, ಈ ಹೈಲಿ ರಿಯಾಕ್ಟಿವ್ ಮೆಟಲನ್ನು ತಗೊಳ್ತೀವಿ, ಅದನ್ನು ಡಿಸ್ಪ್ಲೇಸ್ ಮಾಡ್ತೀವಿ, ಲೋ ರಿಯಾಕ್ಟಿವ್ ಮೆಟಲ್ ಜೊತೆಗೆ ಡಿಸ್ಪ್ಲೇಸ್ಮೆಂಟ್ ಮಾಡ್ತೀವಿ. ಅದನ್ನು ನಾವೇನು ಹೇಳ್ಬೋದು, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಹೇಳ್ಬೋದು. ಸೊ ಅದರಲ್ಲಿ ಒಂದು ಎಕ್ಸಾಂಪಲ್ ನಾವು ಇಲ್ಲಿ ತಗೊಳ್ಳೋದಾದ್ರೆ, ಒಂದು ಎ ಮತ್ತು ಬಿ ಅನ್ನೋ ಒಂದು ಎರಡು ಮಾಲಿಕ್ಯೂಲ್ಸ್ಗಳಿದೆ, ಮೆಟಲ್ಸ್ಗಳಿದ್ದಾವೆ, ಮತ್ತು ಸಿ ಅನ್ನೋ ಒಂದು ಮೆಟಲ್ ತಗೊಂಡಿದ್ದಾನೆ. ಅದು ಸಿ ಅನ್ನೋದು ಏನಿದೆಯಲ್ಲ ಅದು ಲೋ ರಿಯಾಕ್ಟಿವ್ ಮೆಟಲ್ಲು, ಎ ಅನ್ನೋದೇನಿದೆಯಲ್ಲ ಅದು ಹೈಲಿ ರಿಯಾಕ್ಟಿವ್ ಮೆಟಲ್ಲು. ಅಲ್ಲಿ ಏನಾಗ್ತದೆ, ಎರಡು ರಿಯಾಕ್ಟ್ ಆಗಿ ಎ ಅನ್ನೋ ಒಂದು ಹೈಲಿ ರಿಯಾಕ್ಟಿವ್ ಮೆಟಲನ್ನು ಸಪ್ರೇಟ್ ಮಾಡಿ ಆ ಸಿ ಮತ್ತು ಬಿ ಅನ್ನೋ ಕಾಂಪೌಂಡ್ ಏನು ಫಾರ್ಮೇಷನ್ ಆಗ್ತದೆ, ಸೊ ಲೋ ರಿಯಾಕ್ಟಿವ್ ಮೆಟಲ್ ಜೊತೆಗೆ ಏನು ಕಾಂಪೌಂಡ್ ಫಾರ್ಮೇಷನ್ ಆಗ್ತದೆ, ಅಲ್ಲಿ ನಾವೇನು ಹೇಳ್ಬೋದು ಸಿಂಪಲ್ ಡಿಸ್ಪ್ಲೇಸ್ಮೆಂಟ್. ಒಂದೇ ಒಂದು ಮೆಟಲನ್ನು, ಸ್ಟ್ರಾಂಗ್ ರಿಯಾಕ್ಟಿವ್ ಮೆಟಲನ್ನು ಹೊರಗೆ ತೆಗೆದು ಸೊ ಇನ್ನೊಂದು ಮೆಟಲನ್ನು ರಿಪ್ಲೇಸ್ ಮಾಡೋದನ್ನು ಸಿಂಪಲ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತಾ ಹೋಗ್ತೀವಿ. ಅಲ್ಲಿಗೆ ಒಂದು ಎಕ್ಸಾಂಪಲ್ಲು ಕಾಪರ್ ಸಲ್ಫೇಟ್. ಈ ಕಾಪರ್ ಸಲ್ಫೇಟನ್ನು ನೀವು ಐರನ್ ಮೆಟಲ್ ಜೊತೆಗೆ ಏನು ಮಾಡ್ತಾ ಇದ್ದಾನೆ, ಐರನ್ ಅನ್ನ ಜೊತೆಗೆ ರಿಯಾಕ್ಟ್ ಮಾಡಿದಾಗ, ಐರನ್ ಇಸ್ ದಿ ಮೆಟಲ್ಲು, ಇಲ್ಲಿ ಕಾಪರ್ ಸಲ್ಫೇಟ್ ಇಸ್, ಈ ಕಾಪರ್ ಸಲ್ಫೇಟಲ್ಲಿ ಕಾಪರ್ ಇಸ್ ದಿ ಮೆಟಲ್ಲು. ಇದರೊಳಗಡೆ ನೀವು ರಿಯಾಕ್ಟ್ ಮಾಡಿದಾಗ ಅಲ್ಲಿ ಕಾಪರ್ ಏನಾಗ್ತಾ ಇದೆ, ಹೊರಗಡೆ ಬರ್ತಾ ಇದೆ. ಇನ್ನು ಉಳ್ಕಿದ್ದು ಏನು ಐರನ್ ಇದೆಯಲ್ಲ, ಆ ಐರನ್ನು ಸೊ ಈ ಸಲ್ಫೇಟ್ ಜೊತೆಗೆ ಕಾಂಬಿನೇಷನ್ ಆಗಿ ಐರನ್ ಸಲ್ಫೇಟ್ ಫಾರ್ಮೇಷನ್ ಆಗಿದೆ. ಇದೇ ಥರ ನಾವು ಇನ್ನೊಂದು ಎಕ್ಸಾಂಪಲ್ ನೋಡ್ಬೋದು. ಈ ಐರನ್ ಜಾಗದಲ್ಲಿ ನಾವೇನು ತಗೋಬೋದಪ್ಪ ಅಂದರೆ, ಕ್ಯಾನ್ ಟೇಕ್ ದಿ ಜಿಂಕ್ ಆಲ್ಸೋ ತಗೋಬೋದು. ಜಿಂಕ್ ತಗೊಂಡ್ರೆ ಅವಾಗ ಏನಾಗುತ್ತೆ, ಈ ಕಾಪರ್ ಆಸ್ ಇಟ್ ಈಸ್ ನಿಮಗೆ ಹೊರಗಡೆ ಬರ್ತದೆ,
ಆದ್ರೆ ಅದ್ರ ಜೊತೆಗೆ ನಿಮಗೆ ಏನ್ ಫಾರ್ಮೇಶನ್ ಆಗುತ್ತೆ ಅಂತಂದ್ರೆ ಅಲ್ಲಿ ಜಿಂಕ್ ಸಲ್ಫೇಟ್ ಅನ್ನೋ ಒಂದು ಕಾಂಪೌಂಡ್ ನಿಮಗೆ ಫಾರ್ಮೇಶನ್ ಆಗುತ್ತೆ. ಸೊ ಇದು ನಾವೇನ್ ಹೇಳ್ಬೋದು ಸಿಂಪಲ್ ಡಿಸ್ಪ್ಲೇಸ್ಮೆಂಟ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಸಿಂಪಲ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಒಂದೇ ಒಂದು ಮೆಟಲ್ ಅನ್ನು ನಾವೇನ್ ಮಾಡ್ಬೋದು ಡಿಸ್ಪ್ಲೇಸ್ಮೆಂಟ್ ಅನ್ನ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಒನ್ ಈಸ್ ನಾಲ್ಕನೇದು. ಸೊ ಫೋರ್ತ್ ಒನ್ ಈಸ್ ದಿ ಡಬಲ್ ಡಿಸ್ಪ್ಲೇಸ್ಮೆಂಟ್. ಸೊ ಸಿಂಪಲ್ ಡಿಸ್ಪ್ಲೇಸ್ಮೆಂಟ್ ಅನ್ನು ನೀವು ನೋಡಿದ್ರಿ, ಈಗ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ ಅನ್ನು ನೋಡ್ತಾ ಹೋಗ್ತೀರಾ. ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅದರಲ್ಲಿ ನಾವೇನ್ ಹೇಳ್ಬೋದು ಮೇನ್ ಆಗಿ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ ಅಲ್ಲಿ ಏನ್ ನೋಡ್ತೀವಪ್ಪ ಅಂದ್ರೆ ಅಯಾನ್ ಎಕ್ಸ್ಚೇಂಜ್ ಆಗ್ತದೆ, ಅಯಾನ್ ಎಕ್ಸ್ಚೇಂಜ್ ಟೇಕ್ಸ್ ಪ್ಲೇಸ್ ಆಗ್ತದೆ. ಸೊ ಹಂಗಾಗಿ ಈಗ ನೀವು ಇಲ್ಲಿ ಅಯಾನ್ ಎಕ್ಸ್ಚೇಂಜ್ ತಗೊಳ್ಳೋದ್ರಿಂದ ಸೊ ಇಲ್ಲಿ ನೀವೇನ್ ಮಾಡ್ಬೋದು, ಒಂದು ಎಕ್ಸಾಂಪಲ್ ತಗೊಂಡಿದ್ದೇನೆ, AgNO3 ಸಿಲ್ವರ್ ನೈಟ್ರೇಟ್ ಸೋಡಿಯಂ ಕ್ಲೋರೈಡ್ ಅವರಿಬ್ಬರ ಮಧ್ಯೆ ರಿಯಾಕ್ಷನ್ ಆಗುತ್ತೆ. ಅವಾಗ ಅಲ್ಲಿರ್ತಕ್ಕಂಥ ಸಿಲ್ವರ್ ಮತ್ತೆ ಸೋಡಿಯಂ ಎರಡೂ ಕೂಡ ಏನಾಗ್ತವೆ, ಸೋಡಿಯಂ ಇಸ್ ದಿ ಎಲೆಕ್ಟ್ರೋಪಾಸಿಟಿವ್ ಮೆಟಲ್, ಅದೇನಾಗ್ತದೆ ಸೊ ಅಲ್ಲಿ ನೀವು ಆ Ag ಜೊತೆಗೆ ಇಂಟರ್ ಕನ್ವರ್ಷನ್ ಆಗ್ತದೆ. ಅಲ್ಲಿ NO3 ಇದೆಯಲ್ಲ, ಅದು NO3 ಇಲ್ಲಿ ಸೋಡಿಯಂ ನೈಟ್ರೇಟ್ ಆಗಿ ಹೊರಗಡೆ ಬರ್ತದೆ NaNO3 ಆಗಿ. ಇನ್ನು ಉಳಿದಿದ್ದು ಈ ಕ್ಲೋರೈಡ್ ಏನಿದೆ, ಸೊ ದಟ್ Cl ವಿಲ್ ಬಿ ರಿಪ್ಲೇಸ್ಡ್ ವಿತ್, ಸೊ ಅಲ್ಲೇನಾಗ್ತದೆ ನಿಮಗೆ ರಿಪ್ಲೇಸ್ ಆಗುತ್ತೆ ಯಾರ ಜೊತೆಗೆ ಅಂತ ಅಂದ್ರೆ ಈ ಕ್ಲೋರೈಡು ಸಿಲ್ವರ್ ಜೊತೆಗೆ ಕಾಂಬಿನೇಷನ್ ಆಗಿ ಸಿಲ್ವರ್ ಕ್ಲೋರೈಡ್ ಫಾರ್ಮೇಶನ್ ಆಗುತ್ತೆ. ದಟ್ ಸಿಲ್ವರ್ ಕ್ಲೋರೈಡ್ ಏನಿದೆಯಲ್ಲ ಅದು ಕರ್ಡಿ ವೈಟ್ ಪ್ರೆಸಿಪಿಟೇಟ್ ಅಂತ ಹೇಳ್ತಾನೆ. ಸೊ ಕರ್ಡಿ ವೈಟ್ ಪ್ರೆಸಿಪಿಟೇಟ್ ಫಾರ್ಮೇಶನ್ ಆಗ್ತದೆ, ವೈಟ್ ಸಿಲ್ವರ್ ಕಲರ್ ಕರ್ಡಿ ವೈಟ್ ಪ್ರೆಸಿಪಿಟೇಟ್ ಫಾರ್ಮೇಶನ್ ಆಗ್ತದೆ. ಅದಕ್ಕೆ ನಾವು ಇನ್ನೊಂದು ಎಕ್ಸಾಂಪಲ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ನೋಡೋದಾದ್ರೆ ಅಗೇನ್ ದಿಸ್ AgNO3 ಈಸ್ ರಿಯಾಕ್ಟ್ ವಿತ್ ಸೋಡಿಯಂ ಬ್ರೋಮೈಡ್. ಸೋಡಿಯಂ ಬ್ರೋಮೈಡ್ ಜೊತೆ ರಿಯಾಕ್ಟ್ ಆದಾಗ ನಿಮಗೆ ಅಲ್ಲೇನ್ ಫಾರ್ಮೇಶನ್ ಆಗುತ್ತೆ, AgBr ಫಾರ್ಮೇಶನ್ ಆಗುತ್ತೆ. AgBr, ಸೊ AgBr ಫಾರ್ಮೇಶನ್ ಆಗುತ್ತೆ. ಆ AgBr ಪ್ರೆಸಿಪಿಟೇಟ್ ಆಗುತ್ತೆ, ಪೇಲ್ ಯೆಲ್ಲೋ ಪ್ರೆಸಿಪಿಟೇಟ್ ಫಾರ್ಮೇಶನ್ ಆಗುತ್ತೆ. AgBr ಇಂದ ಕಲರ್ ಏನಿದೆಲ್ಲ, ಸೊ ದಟ್ ಈಸ್ ದಿ ಪೇಲ್ ಯೆಲ್ಲೋ ಪ್ರೆಸಿಪಿಟೇಟ್. ಆ ಪೇಲ್ ಯೆಲ್ಲೋ ಪ್ರೆಸಿಪಿಟೇಟ್ ಫಾರ್ಮೇಶನ್ ಆಗುತ್ತೆ. ಅದ್ರ ಜೊತೆಗೆ ಮಾಮೂಲಿ ಹೊರಗಡೆ ಏನು ಹೋಗ್ತದೆ, ಸೋಡಿಯಂ NaNO3 ಹೊರಗಡೆ ಹೋಗ್ತದೆ. ಸೊ ಇದನ್ನ ನಾವೇನ್ ಹೇಳ್ಬೋದು ಅಂದ್ರೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಹೇಳ್ಬೋದು. ದಿಸ್ ಇಸ್ ಅ ಫೋರ್ತ್ ಒನ್. ಹಾಗೆ ನಾವು ಬರ್ತೀವಿ ಇಲ್ಲಿ. ಸೊ ದಟ್ ಈಸ್ ದ ಫಿಫ್ತ್ ಒನ್ ಏನಿದೆಲ್ಲ, ಆ ಫಿಫ್ತ್ ಒನ್ ಇಲ್ಲಿದೆ. ಫಿಫ್ತ್ ಒನ್ ಸೊ ಅದರಲ್ಲಿ ಸೊ ನಾವು ಕಂಬರ್ಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಕಂಬರ್ಷನ್ ಅಂತ ಅಂದ್ರೆ ಹಿಯರ್ ನಾವೇನ್ ಹೇಳ್ಬೋದು ಕಂಬರ್ಷನ್ ರಿಯಾಕ್ಷನ್ ಅಂತ ಅಂದ್ರೆ, ಸೊ ದಿಸ್ ಈಸ್ ದಿ ಹೀಟಿಂಗ್ ಪ್ರೊಸೆಸ್. ಕಂಬರ್ಷನ್ ಹೀಟ್ ಆಗೋದು, ಹೀಟಿಂಗ್ ಪ್ರೊಸೆಸ್ ಅಲ್ಲಿ ಮಾಡ್ತಕ್ಕಂಥ ರಿಯಾಕ್ಷನ್ ಕಂಬರ್ಷನ್. ಸೊ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗ್ತಕ್ಕಂಥ ರಿಯಾಕ್ಷನ್ ಅಂತ ಹೇಳ್ಬೋದು. ಇಲ್ಲಿ ಅವನೇನ್ ತಗೊಂಡಿದ್ದಾನೆ, ಇಲ್ಲಿ ಸಿಂಪಲ್ ಆಗಿ ಒಂದು ಮೀಥೇನ್ ತಗೊಂಡಿದ್ದಾನೆ. ಸೊ ದಟ್ ವಿಲ್ ಬಿ ದಿ CH4 ಮೀಥೇನ್. ಆ ಮೀಥೇನ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಸೊ ಹೀಟ್ ಆಗುತ್ತೆ. ಹೀಟಿಂಗ್ ಕಂಡೀಷನ್ ಹೀಟ್ ಆದಾಗ ನಿಮಗೆ ಕಾರ್ಬನ್ ಡೈಆಕ್ಸೈಡ್ ಫಾರ್ಮೇಶನ್ ಆಗುತ್ತೆ. ಅದರ ಜೊತೆಗೆ ಸೊ 2 ವಾಟರ್ ಮಾಲಿಕ್ಯೂಲ್ಗಳು ನಿಮಗೆ ಹೊರಗಡೆ ಹೋಗ್ತದೆ, ರಿಲೀಸ್ ಆಗ್ತದೆ. ಇದನ್ನ ನಾವೇನ್ ಹೇಳ್ಬೋದು ಹೀಟಿಂಗ್ ಪ್ರೊಸೆಸ್ ಅಲ್ಲಿ ಕಂಬರ್ಷನ್ ರಿಯಾಕ್ಷನ್ ಅಂತ ಹೇಳ್ಬೋದು. ಸಪರೇಟ್ ಆಗಿ ಹೀಟ್ ಮಾಡಿ ಮಾಲಿಕ್ಯೂಲ್ಸ್ ಅನ್ನ ಕಾಂಬಿನೇಷನ್ ಮಾಡಿ ಸಪರೇಟ್ ಬೇರೆ ಬೇರೆ ಪ್ರಾಡಕ್ಟ್ಸ್ ಅನ್ನ ಫಾರ್ಮೇಶನ್ ಮಾಡೋ ಪ್ರೊಸೆಸ್ ಅನ್ನ ನಾವು ಮಾಡ್ತಾ ಹೋಗ್ಬೋದು. ಇನ್ನು ಅದೇ ತರ ಸಿಕ್ಸ್ತ್ ಒನ್ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಅಲ್ಲಿ ಸಿಕ್ಸ್ತ್ ಒನ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ನ್ಯೂಟ್ರಲೈಸೇಷನ್ ಅಂತಂದ್ರೆ ನಾವು ಸಿಂಪಲ್ ಆಗಿ ನಾವು ಹೇಳ್ತಾ ಹೋಗ್ತೀವಿ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಲ್ಲಿ ದಟ್ ವಿಲ್ ಬಿ ದಿ ಸೊ ಸಾಲ್ಟ್. ನ್ಯೂಟ್ರಲೈಸೇಷನ್ ರಿಯಾಕ್ಷನ್ಸ್ ಅಲ್ಲಿ ನಿಮಗೇನಿದೆ ಈ ಸಾಲ್ಟ್ ಏನಿದೆ, ಆ ಸಾಲ್ಟು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಲ್ಲಿ ಸಾಲ್ಟ್ ಮತ್ತೆ ವಾಟರ್ ಹೆಂಗೆ ಫಾರ್ಮೇಶನ್ ಆಗುತ್ತೆ ಅಂತಂದ್ರೆ ವೆನ್ ಆಸಿಡ್ ಪ್ಲಸ್ ಬೇಸ್ ರಿಯಾಕ್ಟ್ ಟು ಫಾರ್ಮ್ ಎ ಸಾಲ್ಟ್ ಅಂಡ್ ವಾಟರ್ ಅಂತ ನಾವು ಹೇಳ್ತೀವಿ ಕೆಮಿಸ್ಟ್ರಿಯಲ್ಲಿ. ಸೊ ಅದ್ರ ಪ್ರಕಾರ ಈ ಆಸಿಡ್ ಮತ್ತೆ ಬೇಸ್ ಅಂತ ರಿಯಾಕ್ಟ್ ಟು ಫಾರ್ಮ್ ಎ ಸಾಲ್ಟ್ ವಾಟರ್ ಅಂತ ಅಂದ್ರೆ ಇಲ್ಲಿ ಕೆಳಗಡೆ ಎಕ್ಸಾಂಪಲ್ ಕೊಟ್ಟಿದ್ದಾನೆ ಕೊನಿಕಲ್ ಫ್ಲಾಸ್ಕ್ ಅಲ್ಲಿ HCl. ಸೊ ಆ HCl NaOH ಜೊತೆ ರಿಯಾಕ್ಟ್ ಆದ್ರೆ ಅಲ್ಲಿ ನಿಮಗೆ ಏನ್ ಫಾರ್ಮೇಶನ್ ಆಗುತ್ತೆ, NaOH ರಿಯಾಕ್ಟ್ ಆದ್ರೆ ಒಂದು ವಾಟರ್ ಇನ್ನೊಂದು NaCl. ಸೊ NaCl ಪ್ಲಸ್ H2O ವಾಟರ್ ಫಾರ್ಮೇಶನ್ ಆಗುತ್ತೆ. ಅಲ್ಲಿ NaCl ಏನಿದೆಯಲ್ಲ ದಟ್ NaCl ಇಸ್ ದಿ ಸಾಲ್ಟ್, ವಾಟರ್ ಏನಿದೆಯಲ್ಲ ಅದು H2O ವಾಟರ್ ಫಾರ್ಮೇಶನ್ ಆಗುತ್ತೆ. ಸೊ ಇದನ್ನೇನು ಹೇಳ್ಬೋದು ನಾವು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಹೇಳ್ಬೋದು. ನ್ಯೂಟ್ರಲ್ ಆಗುತ್ತೆ, ಆಸಿಡ್ ಬೇಸ್ ರಿಯಾಕ್ಟ್ ಆಗಿ ನ್ಯೂಟ್ರಲ್ ಆಗುತ್ತೆ. ಸೊ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಹೇಳ್ಬೋದು. ಸೊ ಇದು ಸಿಕ್ಸ್ತ್ ಒನ್. ಇನ್ನು ಬರ್ರಿ ಸೆವೆಂತ್ ಒನ್ ಅಲ್ಲಿ ದಟ್ ಸೆವೆಂತ್ ಒನ್ ಈಸ್ ದಿ ಪ್ರಿಸಿಪಿಟೇಷನ್ ರಿಯಾಕ್ಷನ್. ಸೊ ಆ ಏಳನೇದು ಏನು ರಿಯಾಕ್ಷನ್ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಅಲ್ಲಿ ಏಳನೇದು ಪ್ರಿಸಿಪಿಟೇಷನ್ ರಿಯಾಕ್ಷನ್ ಆಗುತ್ತೆ. ಅದರಲ್ಲಿ ಪ್ರಿಸಿಪಿಟೇಷನ್ ರಿಯಾಕ್ಷನ್ಸ್ ಅಲ್ಲಿ ನಾವೇನ್ ನೋಡ್ಬೋದು ಅಂದ್ರೆ ಪ್ರಿಸಿಪಿಟೇಟ್ ಫಾರ್ಮೇಶನ್ ಆಗುತ್ತೆ. ಸೊ ರೆಸಿಡ್ಯೂ ಫಾರ್ಮೇಶನ್ ಆಗುತ್ತೆ. ಸೊ ಅದರಲ್ಲಿ ಇನ್ಸಾಲ್ಯುಬಲ್ ಪ್ರಾಡಕ್ಟ್ಸ್ಗಳು ಏನಾಗ್ತವೆ ಫಾರ್ಮೇಶನ್ ಆಗ್ತವೆ. ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಈಗ ಒಂದು ಟೆಸ್ಟ್ ಟ್ಯೂಬ್ ಒಳಗಡೆ ಲೆಡ್ ನೈಟ್ರೇಟ್ ಅನ್ನು ತಗೊಂಡ್ರೆ ಅದಕ್ಕೆ ಪೊಟ್ಯಾಷಿಯಂ ಅಯೋಡೈಡ್ ಅನ್ನ ನೀವೇನಾದ್ರು ಆಡ್ ಮಾಡಿದಾಗ ಅಲ್ಲಿ ಪೊಟ್ಯಾಷಿಯಂ ನೈಟ್ರೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಪೊಟ್ಯಾಷಿಯಂ ನೈಟ್ರೇಟ್ ಏನಿದೆಯಲ್ಲ ಸೊ ಅದು ಏನಾಗಿ ಕನ್ವರ್ಟ್ ಆಗ್ಬೋದು ಇಲ್ಲಿ ಅಂದ್ರೆ ಸೊ ಒಂದು ಪ್ರಿಸಿಪಿಟೇಟ್ ಆಗಿ ನಿಮಗೆ ಕನ್ವರ್ಟ್ ಆಗ್ತದೆ. ಆ ಪ್ರಿಸಿಪಿಟೇಟ್ ಏನಿದೆಲ್ಲ ಟೆಸ್ಟ್ ಟ್ಯೂಬ್ ಒಳಗಡೆ
ಕರಡಿ ಯೆಲ್ಲೋ ಕಲರ್ ನಿಮಗೆ ಏನು ಫಾರ್ಮೇಷನ್ ಆಗಿದೆ ಅದು ಲೆಡ್ ಅಯೋಡೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅಲ್ಲಿ ಆ ಲೆಡ್ ಅಯೋಡೈಡ್ ದಟ್ ವಿಲ್ ಬಿ ದಿ ಪ್ರಿಸಿಪಿಟೇಟ್ ಯೆಲ್ಲೋ ಕಲರ್. ಇನ್ನು ಈ ಬ್ಲ್ಯಾಕ್ ಕಲರ್ ಏನು ತೋರಿಸ್ತಾ ಇದ್ದಾನೆ ಆ ಬ್ಲ್ಯಾಕ್ ಕಲರ್ ಅಲ್ಲಿ ಪೊಟ್ಯಾಷಿಯಂ ನೈಟ್ರೇಟ್ ಏನು ಫಾರ್ಮೇಷನ್ ಆಗಿದೆ ಅದು ಬ್ಲ್ಯಾಕ್ ಕಲರ್ ಫಾರ್ಮೇಷನ್ ಆಗುತ್ತೆ. ಆ ಟೆಸ್ಟ್ ಒಳಗಡೆ ಪೂರ್ತಿ ನಿಮಗೆ ಆ ರೆಸಿಡ್ಯೂ ಫಾರ್ಮೇಷನ್ ಆಗ್ತದೆ. ಸೊ ಇದನ್ನ ನಾವೇನು ಹೇಳ್ಬೋದಪ್ಪ ಅಂದ್ರೆ ಪ್ರಿಸಿಪಿಟೇಷನ್ ರಿಯಾಕ್ಷನ್. ಅದಕ್ಕೆ ನಾವು ಇನ್ನೊಂದು ಎಕ್ಸಾಂಪಲ್ ಕೊಡ್ಬೋದು ಮಕ್ಕಳು, ಸಿಂಪಲ್ ಆಗಿ ಪ್ರಿಸಿಪಿಟೇಷನ್ ರಿಯಾಕ್ಷನ್ಸ್ ಅಲ್ಲಿ. ಸೊ ಒಂದು ನೀವು ಏನು ತಗೋಬಹುದು, ಈ ಬೇರಿಯಂ ಕ್ಲೋರೈಡ್ ಅನ್ನ ನೀವು ತಗೋಬಹುದು. ಆ ಬೇರಿಯಂ ಕ್ಲೋರೈಡಿಗೆ ನೀವೇನಾದ್ರೂ H2SO4 ಹಾಕಿದ್ರೆ, ನೀವು ಬೇರಿಯಂ ಕ್ಲೋರೈಡ್ H2SO4 ಹಾಕಿದ್ರೆ ಅಲ್ಲಿ ನಿಮಗೆ ಟೆಸ್ಟ್ ಒಳಗಡೆ ಏನು ಫಾರ್ಮೇಷನ್ ಆಗುತ್ತೆ, ಒಂದು ಥಿಕ್ ವೈಟ್ ಪ್ರಿಸಿಪಿಟೇಟ್ ನಿಮಗೆ ಫಾರ್ಮೇಷನ್ ಆಗ್ತದೆ. ಆ ಥಿಕ್ ವೈಟ್ ಪ್ರಿಸಿಪಿಟೇಟ್ ಅಂತ ಏನು ಹೇಳ್ತೀವಲ್ಲ, ಥಿಕ್ ವೈಟ್ ಪ್ರಿಸಿಪಿಟೇಟ್ ಇಸ್ ದಿ ಬೇರಿಯಂ ಸಲ್ಫೇಟ್ ಫಾರ್ಮೇಷನ್ ಆಗ್ತದೆ. ಸೊ ಬೇರಿಯಂ ಸಲ್ಫೇಟ್ ಥಿಕ್ ವೈಟ್ ಪ್ರಿಸಿಪಿಟೇಟ್ ಫಾರ್ಮೇಷನ್ ಆಗ್ತದೆ ಟೆಸ್ಟ್ ಒಳಗಡೆ. ಅದನ್ನ ನಾವು ಬಟರ್ ಮಿಲ್ಕ್ ರಿಯಾಕ್ಷನ್ ಅಂತಾನೆ ಹೇಳ್ತೀವಿ. ಡಬಲ್ ಡಿಸ್ಪ್ಲೇಸ್ಮೆಂಟಿಗೂ ನಾವು ಎಕ್ಸಾಂಪಲ್ ಕೊಡ್ಬೋದು ಅದನ್ನ. ಬಟ್ ಇಲ್ಲಿ ಪ್ರಿಸಿಪಿಟೇಟ್ ಅಂದಿರೋದ್ರಿಂದ ಟೆಸ್ಟ್ ಒಳಗಡೆ ನಮಗೆ ಪ್ರಿಸಿಪಿಟೇಟ್ ಫಾರ್ಮೇಷನ್ ಆಗೋದ್ರಿಂದ ಈ ಎಕ್ಸಾಂಪಲ್ ಅನ್ನ ನಾವು ತಗೋಬಹುದು. ಸೊ ಇದನ್ನ ಪ್ರಿಸಿಪಿಟೇಷನ್ ರಿಯಾಕ್ಷನ್ ಅಂತ ಕರೀತಾನೆ. ಇನ್ನು ಅನದರ್ ಒನ್ ಈಸ್ ಲಾಸ್ಟ್ ಒನ್ ಈಸ್ ದಿ ರೆಡಾಕ್ಸ್ ರಿಯಾಕ್ಷನ್. ಇದು ನಿಮಗೆ ವೆರಿ ಇಂಪಾರ್ಟೆಂಟ್ ಮಕ್ಕಳ, ರೆಡಾಕ್ಸ್ ರಿಯಾಕ್ಷನ್. ಸೊ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ರೆಡಾಕ್ಸ್ ರಿಯಾಕ್ಷನ್ಸ್ ಮೇಲೆ ಕ್ವಶನ್ಸ್ಗಳು ಬರ್ತವೆ. ಸೊ ರೆಡಾಕ್ಸ್ ರಿಯಾಕ್ಷನ್ಸ್ ಅಂತಂದ್ರೆ ದಿ ರಿಡಕ್ಷನ್ ಅಂಡ್ ದ ಆಕ್ಸಿಡೇಷನ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್. ಅದರಲ್ಲಿ ದ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್ ಪ್ರೋಸೆಸ್ ಟೇಕ್ಸ್ ಪ್ಲೇಸ್ ಸೈಮಲ್ಟೇನಿಯಸ್ಲಿ ಅಂತ ಹೇಳಿದಾನೆ. ಸೈಮಲ್ಟೇನಿಯಸ್ಲಿ ಅಂತಂದ್ರೆ ಮಕ್ಕಳ ನಾವೇನ್ ಹೇಳ್ಬೋದು, ದಿ ಜೊತೆಗೇನೆ. ಸೊ ಜೊತೆಗೇನೆ ಏನಾಗ್ತದೆ, ಕಂಟಿನ್ಯೂಸ್ ಆಗಿ ಆಕ್ಸಿಡೇಷನ್ ರಿಡಕ್ಷನ್ ನಡೀತಾ ಇರ್ತದೆ. ಹಾಗಾದ್ರೆ ನಮಗೆ ಸಿಂಪಲ್ ಡೆಫಿನೇಷನ್ ವಾಟ್ ಯು ಮೀನ್ ಬೈ ಆಕ್ಸಿಡೇಷನ್ ಅಂತಂದ್ರೆ ದಿ ಅಡಿಷನ್ ಆಫ್ ಆಕ್ಸಿಜನ್ ಅಥವಾ ರಿಮೂವಲ್ ಆಫ್ ಹೈಡ್ರೋಜನ್ ಗೆ ನಾವೇನ್ ಹೇಳ್ಬೋದಪ್ಪ ಅಂದ್ರೆ ವಿ ಕ್ಯಾನ್ ಕಾಲ್ ಇಟ್ ಆಸ್ ಆಕ್ಸಿಡೇಷನ್ ಅಂತ ನಾವು ಕರಿಬಹುದು. ಇನ್ನು ಅದೇ ತರ ಕೆಳಗಡೆ ನಾವು ಇಲ್ಲಿ ಒಂದು A+B ಗಿವ್ಸ್ ರೈಸ್ ಟು A ಮತ್ತೆ A ಅಂತ ಕೊಟ್ಟಿದ್ದಾನೆ. ಇಲ್ಲಿ ಇನ್ನೊಂದು ಅಡಿಷನ್ ಆಫ್ ಹೈಡ್ರೋಜನ್ ಮತ್ತೆ ರಿಮೂವಲ್ ಆಫ್ ಆಕ್ಸಿಜನ್ ಅಂತ ಹೇಳಿದಾನೆ. ಹಾಗಾದ್ರೆ ಅಡಿಷನ್ ಆಫ್ ಹೈಡ್ರೋಜನ್ ರಿಮೂವಲ್ ಆಫ್ ಆಕ್ಸಿಜನ್ ಇಸ್ ಕಾಲ್ಡ್ ಆಸ್ ರಿಡಕ್ಷನ್ ಅಂತ ನಾವು ಹೇಳ್ಬೋದು. ಹಾಗಾದ್ರೆ ಅಡಿಷನ್ ಆಫ್ ಆಕ್ಸಿಜನ್ ರಿಮೂವಲ್ ಆಫ್ ಹೈಡ್ರೋಜನ್ ನಾವು ಆಕ್ಸಿಡೇಷನ್ ಅಂತ ಕರೆದ್ರೆ, ಇಲ್ಲಿ ಕೆಳಗಡೆ ನಾವೇನ್ ಕರಿತೀವಿ, ಅಡಿಷನ್ ಆಫ್ ಹೈಡ್ರೋಜನ್ ರಿಮೂವಲ್ ಆಫ್ ಆಕ್ಸಿಜನ್ಗೆ ನಾವು ರಿಡಕ್ಷನ್ ಅಂತ ಕರಿತೀವಿ. ಎರಡು ಜೊತೆಗೆ ಆಗ್ತಾ ಇರ್ತದೆ. ಅದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದಾನೆ ನಿಮಗೆ ಕೆಳಗಡೆ, ಇಲ್ಲಿ ಆ ಎಕ್ಸಾಂಪಲ್ ಅನ್ನು ನೋಡ್ತಾ ಹೋಗ್ರಿ. ಸೊ ಅಲ್ಲಿ ಕೆಳಗಡೆ ನೋಡ್ರಿ ಮಕ್ಕಳ, ಎಕ್ಸಾಂಪಲ್ ಅಲ್ಲಿ MnO2 ಪ್ಲಸ್ H2O ಅಲ್ಲಿ ನಿಮಗೆ ಕೊಡ್ತಾ ಹೋಗಿದ್ದಾನೆ. ಸೊ MnO2 MnO2 ಪ್ಲಸ್ 4HCl ಕೊಟ್ಟಿದ್ದಾನೆ. ಅದು ರಿಯಾಕ್ಟ್ ಆಗಬೇಕಾದ್ರೆ ಸೊ ನಿಮಗೇನಾಗುತ್ತೆ ಅಲ್ಲಿ, ಸೊ ಒಂದು ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ, ಮ್ಯಾಂಗನೀಸ್ ಕ್ಲೋರೈಡ್. ಸೊ ಕ್ಲೋರಿನ್ ಮಾಲಿಕ್ಯೂಲ್ ಅಂಡ್ ವಾಟರ್ ಫಾರ್ಮೇಷನ್ ಆಗಿದೆ. ಈಗ ಇದ್ರ ಪ್ರಕಾರ ಇಲ್ಲಿ ಮ್ಯಾಂಗನೀಸ್ ಅಲ್ಲಿ ನೀವು ಕಂಡೀಷನ್ ನೋಡ್ತಾ ಹೋದ್ರೆ ಇಲ್ಲಿ ನಿಮಗೆ ಮ್ಯಾಂಗನೀಸ್ ಅಲ್ಲಿ +4 ಆಕ್ಸಿಡೇಷನ್ ಸ್ಟೇಟ್ ಬರ್ತದೆ. ಇಲ್ಲಿ ಮ್ಯಾಂಗನೀಸ್ ಇಲ್ಲಿಗೆ ಬಂದಾಗ ಸೊ ನಿಮಗೆ +2 ಆಕ್ಸಿಡೇಷನ್ ಸ್ಟೇಟ್ ಬರ್ತದೆ. ಅಲ್ಲಿಗೆ ಮ್ಯಾಂಗನೀಸ್ ಅಲ್ಲಿ +4 ಇಂದ +2ಗೆ ಹೋಗ್ತಾ ಇದೆ ಅಂತಂದ್ರೆ ಅಲ್ಲಿ 2 ಎಲೆಕ್ಟ್ರಾನ್ಸ್ಗಳು ಏನಾಗಿದ್ದಾವೆ, ಗೇನ್ ಆಗಿದ್ದಾವೆ. +2 ಎಲೆಕ್ಟ್ರಾನ್ಸ್ ಇಲ್ಲಿ ನಿಮಗೆ ಗೇನ್ ಆಗುತ್ತೆ. ಅದೇ ನೀವು Cl ಇಲ್ಲಿ ಬಂದಾಗ ಸೊ Cl ಇಲ್ಲಿ ಮೈನಸ್ ಸ್ಟೇಟ್ ಅಲ್ಲಿ ಇರ್ತದೆ. ಅದೇ ಇಲ್ಲಿ Cl ಬಂದ್ಬಿಟ್ಟು ನಿಮಗೆ ಇಲ್ಲಿ ನ್ಯೂಟ್ರಲ್ ಸ್ಟೇಟ್ ಅಲ್ಲಿ ಇದೆ, ಅದು 0 ಸ್ಟೇಟ್ ಅಲ್ಲಿ ಇದೆ. ಸೊ ಅಲ್ಲಿಗೆ ಎಷ್ಟು ಕ್ಲೋರಿನ್ಗಳು ಎಷ್ಟು ಕನ್ವರ್ಟ್ ಆಗ್ತಿದೆ, 2 ಕ್ಲೋರಿನ್ ಇದೆ, 2 ಎಲೆಕ್ಟ್ರಾನ್ಸ್ ಗೇನ್ ಮಾಡ್ಕೊಂಡಿದೆ. ಇಲ್ಲಿ 4 ಕ್ಲೋರಿನ್ಸ್ ಇಂದ 2 ಎಲೆಕ್ಟ್ರಾನ್ಸ್ಗಳು ಕ್ಲೋರಿನ್ ಸಪರೇಟ್ ಆಗೋದ್ರಿಂದ, ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಇದನ್ನ -1 ಅಂತ ನೀವು ಕನ್ಸಿಡರ್ ಮಾಡಿದ್ರೆ, ಇಲ್ಲೇ -1 ಅಂತ ನೀವು ಕನ್ಸಿಡರ್ ಮಾಡ್ಕೊಂಡ್ರೆ ಸೊ ಇಲ್ಲಿಂದ 2 ಎಲೆಕ್ಟ್ರಾನ್ಸ್ಗಳು ಇವ್ರು ಬಿಟ್ಕೊಡ್ತಾನೆ ಕ್ಲೋರಿನ್. ಸೊ 2 ಎಲೆಕ್ಟ್ರಾನ್ಸ್ ಇಲ್ಲಿ ಲಾಸ್ ಆಗುತ್ತೆ, ಬಿಟ್ಕೊಡ್ತಾನೆ, ಇವನ್ ಎಲೆಕ್ಟ್ರಾನ್ಸ್ ಗೇನ್ ಮಾಡ್ತಾನೆ. ಸೊ ಇಲ್ಲಿ ಲಾಸ್ ಆಫ್ ಎಲೆಕ್ಟ್ರಾನ್ ಮತ್ತೆ ಗೇನ್ ಆಫ್ ಎಲೆಕ್ಟ್ರಾನ್ಸ್ ಮೇಲೆ ನಾವು ಹೇಳ್ಬೋದು. ಬಟ್ ಇಲ್ಲಿ ಅಡಿಷನ್ ಆಫ್ ಆಕ್ಸಿಜನ್, ಅಡಿಷನ್ ಆಫ್ ರಿಮೂವಲ್ ಆಫ್ ಆಕ್ಸಿಜನ್ ಬೇಸಿಸ್ ಮೇಲೆ ಇರೋದ್ರಿಂದ ನಾವು ಇದನ್ನ ಹೇಳ್ಬೋದು ಅಂದ್ರೆ ಮ್ಯಾಂಗನೀಸ್ ಆಕ್ಸೈಡ್ ಇದೆ, ಮ್ಯಾಂಗನೀಸ್ ಕ್ಲೋರನ್ ಆಗಿರ್ತದೆ, ಹೈಡ್ರೋಜನ್. ಸೊ ಅಲ್ಲಿ ಏನಾಗ್ತದೆ, ಇಲ್ಲಿ ವಾಟರ್ ಜೊತೆ ಆಕ್ಸಿಜನ್ ರಿಯಾಕ್ಟ್ ಸಪರೇಟ್ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ರಿಮೂವಲ್ ಆಫ್ ಆಕ್ಸಿಜನ್ ಆಗೋದ್ರಿಂದ, ಮ್ಯಾಂಗನೀಸ್ ಆಕ್ಸೈಡ್ ರಿಮೂವಲ್ ಆಫ್ ಆಕ್ಸಿಜನ್ ಆಗೋದ್ರಿಂದ ನಾವು ಇದನ್ನ ಆಕ್ಸಿಡೇಷನ್ ಅಂತ ಹೇಳ್ಬೋದು. ಇಲ್ಲಿ Cl ಗೆ ಏನಾಗ್ತಿದೆ, ವಾಟರ್ ಅಡಿಷನ್ ಆಗ್ತಿದ್ರಿಂದ ನಾವು ಹೈಡ್ರೋಜನ್ ರೀಪ್ಲೇಸ್ ಆಗ್ತಾ ಇದರಿಂದ ನಾವು ಇದನ್ನ ರಿಡಕ್ಷನ್ ಅಂತ ಹೇಳ್ಬೋದು. ಸೊ ಇದನ್ನ ನಾವು ರೆಡಾಕ್ಸ್ ರಿಯಾಕ್ಷನ್ ಅಂತ ಹೇಳ್ತೀವಿ. ರೆಡಾಕ್ಸ್ ರಿಯಾಕ್ಷನ್ಸ್ ಅಲ್ಲಿ ಬಹಳ ಡೆಫಿನೇಷನ್ಸ್ಗಳು ಬರ್ತವೆ. ಬೇಸ್ಡ್ ಆನ್ ಎಲೆಕ್ಟ್ರಾನ್ಸ್ ಲಾಸ್ ಮೆಥಡ್ ಮೇಲೆ ಹೇಳ್ಬೋದು, ಹೈಡ್ರೋಜನ್ ಮೇಲೆ ಹೇಳ್ಬೋದು, ಎಲೆಕ್ಟ್ರೋನೆಗೆಟಿವ್ ಮೆಟಲ್ಸ್ ಮೇಲೆ ಹೇಳ್ಬೋದು, ಎಲೆಕ್ಟ್ರೋ ಪಾಸಿಟಿವ್ ಮೆಟಲ್ಸ್ ಮೇಲೆ ನಾವು ರಿಡಕ್ಷನ್ ಆಕ್ಸಿಡೇಷನ್ ಹೇಳ್ಬೋದು. ಸೊ ಹಾಗಾಗಿ ತುಂಬಾ ಡೆಫಿನೇಷನ್ ಕಾನ್ಸೆಪ್ಟ್ ಇದೆ. ಸೊ ಮುಂದಿನ ದಿನಗಳಲ್ಲಿ ನಾನು ಇದನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಈಗ ಸಿಂಪಲ್ ನಾವೇನೇನು ಕ್ಲಾಸಲ್ಲಿ ಕಲ್ತೀವಿ ಅಂತಂದ್ರೆ, ಸೊ ನಿಮಗೇನು ಬರ್ತದೆ 9th ಮತ್ತೆ 10th ಅಲ್ಲಿ ಬರ್ತಕ್ಕಂಥ ಕಾನ್ಸೆಪ್ಟ್ ಟೈಪ್ಸ್ ಆಫ್ ರಿಯಾಕ್ಷನ್ಸ್ ಅಲ್ಲಿ ನಮಗೆ ಒಂದು ಕಾಂಬಿನೇಷನ್ ರಿಯಾಕ್ಷನ್, ಸೊ ಡಿಕಾಂಪೋಸಿಷನ್ ರಿಯಾಕ್ಷನ್ ಅಂಡ್ ಸಿಂಪಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂಡ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂಡ್
combustion reaction, as well as the neutralization reaction and precipitation reaction and redox reaction. These are the 8 types of reactions or takes place, the types of chemical reactions. ಸೊ ಇದನ್ನ ನಾವು ಇನ್ನೊಂದ್ಸರಿ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ನೋಡ್ಕೊಳ್ರಿ ಕ್ಲೀನಾಗಿ. ಇನ್ನೊಂದ್ಸರಿ ಇದ್ರದ್ದು ಎಲ್ಲ ಕಾನ್ಸೆಪ್ಟ್ ಅನಿಮೇಟೆಡ್ ವಿಡಿಯೋಸ್ನ ಅಪ್ಲೈ ಮಾಡ್ತೀನಿ, ನೋಡ್ಕೊಳ್ರಿ. ಥ್ಯಾಂಕ್ ಯು.